ಒಂದು ವರ್ಷ ಪೂರ್ಣಗೊಳ್ಳುವ ಮುಂಚೆ ತಿಂಕಲ್ ಬ್ರೈನ್ ಸ್ಕಿಲ್ಸ್ ಅಕಾಡೆಮಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಆಯ್ಕೆ. ಹುಮ್ನಾಬಾದ್ ತಿಂಕಲ್ ಬ್ರೈನ್ ಸ್ಕಿಲ್ ಅಕಾಡೆಮಿ ರಾಷ್ಟ್ರಮಟ್ಟದಲ್ಲಿ ನಡೆದ ಅಬಕಾಸ್ ಮತ್ತು ವೇದಿಕ್ ಗಣಿತ ಪರೀಕ್ಷೆಯಲ್ಲಿ 49 ಪ್ರತಿಭಾವಂತ ಮಕ್ಕಳು ಜಯವನ್ನ ಸಾಧಿಸಿದ್ದಾರೆ. 3 ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, 7 ರಾಜ್ಯ ಮಟ್ಟದ ಪ್ರಶಸ್ತಿಗಳು, 6 ಚಾಂಪಿಯನ್ ಪ್ರಶಸ್ತಿಗಳು ಮತ್ತು 33 ಮೆರಿಟ್ ಅವಾರ್ಡ್ಗಳು ಪಡೆದಿರುತ್ತಾರೆ. ಯುವ ನಾಯಕ ಅಭಿಷೇಕ್ ಪಾಟೀಲ್ ಅವರು ಮಾತನಾಡುತ್ತಾ, ಇಂತಹ ಸಂಸ್ಥೆಗಳು ಅಪರೂಪ. ಮಕ್ಕಳಿಗೆ ಒತ್ತಡರಹಿತವಾದ ವಿದ್ಯಾಭ್ಯಾಸ ನೀಡುವ, ಕಲಿಕೆಯನ್ನು ಕಲೆಯಾಗಿ ಪರಿವರ್ತಿಸುವ ಶಿಕ್ಷಣ ಸಂಸ್ಥೆಗಳ ಅಗತ್ಯತೆ ಇದೆ. ತಿಂಕಲ್ ಬ್ರೈನ್ ಸ್ಕಿಲ್ಸ್ ಅಕಾಡೆಮಿ ಈ ನಿಟ್ಟಿನಲ್ಲಿ ಅಪ್ರತಿಮ ಸೇವೆ ಸಲ್ಲಿಸುತ್ತಿದೆ. ಈ ಸಂಸ್ಥೆಗೆ ಸದಾ ನಮ್ಮ ಬೆಂಬಲ ಇರಲಿದೆ ಎಂದು ಹೇಳಿದರು. ಶಿಕ್ಷಣದ ಸುತ್ತಲಿನ ಹೊಸ ಆಯಾಮಗಳನ್ನು ಅರಸಿ ಮಕ್ಕಳ ಬೆಳವಣಿಗೆಯ ಹಾದಿಯಲ್ಲಿ ಸದಾ ಬೆಳಕಾಗುತ್ತಿರುವ ತಿಂಕಲ್ ಬ್ರೈನ್ ಸ್ಕಿಲ್ಸ್ ಅಕಾಡೆಮಿ ಮಕ್ಕಳಿಗೆ ಹೊಸ ಕನಸು ಕಾಣಲು ಮತ್ತು ಅದನ್ನು ಸತ್ಯಗೊಳಿಸಲು ಪ್ರೇರಣೆ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಅಭಿಷೇಕ್ ಆರ್ ಪಾಟೀಲ್, ಅಧ್ಯಕ್ಷರು ಬೀದರ್ ಜಿಲ್ಲಾ ಸಹಕಾರಿ ಬ್ಯಾಂಕ್ ಒಕ್ಕೂಟ ನಿಯಮಿತ ಉಪಾಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬೀದರ್, ಮುಖ್ಯ ಅತಿಥಿಗಳಾಗಿ ಕೆಎಂಎಫ್ ಸದಸ್ಯರಾದ ರೇವಣಸಿದ್ದ ಪಾಟೀಲ್, ರವೀಂದ್ರನಾಥ್ ಟ್ಯಾಗೂರ್, ಶಾಲೆಯ ಅಧ್ಯಕ್ಷರಾದ ಸುರೇಂದ್ರನಾಥ್ ಹುಡುಗೀಕರ್ ಮತ್ತು ಭಗತ್ ಸಿಂಗ್, ಶಾಲೆಯ ಮುಖ್ಯ ಗುರು ಗೀತಾ ಚೌಹಾಣ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮ್ದು ಇದರಲ್ಲಿ ಏನಂತಾರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ನೋ ಒನ್ ಈಸ್ ಫೋರ್ಸೇಬಲ್. ವಿ ಕ್ಯಾನ್ ಫೋರ್ಸ್ ಎದಕ್ಕೂ ಫೋರ್ಸ್ ಮಾಡ್ಬೋದು, ಊಟಕ್ಕೆ ಫೋರ್ಸ್ ಮಾಡ್ಬೋದು, ಬಟ್ಟೆ ಹಾಕೊಂಡಾಗ ಫೋರ್ಸ್ ಮಾಡ್ಬೋದು, ಬೇರೆದಕ್ಕೆ ನಾವು ಫೋರ್ಸ್ ಮಾಡ್ಬೋದು. ಎಜುಕೇಟ್ ಮಾಡಕ್ ಫೋರ್ಸ್ ಹೆಂಗ್ ಮಾಡಕ್ ಬರ್ತದೆ, ದಟ್ ಹ್ಯಾಸ್ ಟು ಕಮ್ ಫ್ರಮ್ ದರ್ ಇನ್ಸೈಡ್ ಅಕಾರ್ಡಿಂಗ್ ಟು ಮೀ. ಸೊ ನಾವು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ, ಏನೇ ಇದು ಮಾಡಿ ನಮ್ ಇನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಮಾಡೋಣ. ಬೇರೆಯವ್ರ ಮುಂದೆ ಬಟ್ ಮಾಡಿಸ್ಕಿಂತ ಫಸ್ಟ್ 4 ಬಟ್ ನಮ್ಗೆ ನೋಡ್ತಾವಂತೆ, ನಮ್ ಇನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಮಾಡೋಣ. ಪರ್ಸನಲಿ ಫಸ್ಟ್ ನಾನೇ ಇನಿಷಿಯೇಟಿವ್ ತಗೋತೀನಿ. ಯಾವಾಗದು ಟೈಮ್ ಸಿಕ್ಕಿದ್ರೆ ತಾವು ಯಾವಾಗ ಫ್ರೀ ಇರ್ತೀರಾ, ಯಾಕಂದ್ರೆ ವೀಕ್ಲಿ ಒನ್ಸ್ ಕ್ಲಾಸ್ ಇರುತ್ತೆ. ಇಟ್ ಇಸ್ ನಾಟ್ ಅನ್ ಎವ್ರಿ ಡೇ ಕ್ಲಾಸ್. ಕನ್ವೀನಿಯಂಟ್ ಆಗಿದೆ, ಟೈಮಿಂಗ್ ಕನ್ವೀನಿಯಂಟ್ ಆಗಿದೆ. ಅಂಡ್ ಯು ವಿಲ್ ಸಿ ದ ಡಿಫರೆನ್ಸ್ ಸರ್. ಐ ಆಮ್ ಸೀಯಿಂಗ್ ದ ಡಿಫರೆನ್ಸ್ ಇನ್ ಮೈ ಡಾಟರ್ ಫ್ರಮ್ ಡೇ 1 ವೆನ್ ಶಿ ಹ್ಯಾಸ್ ಎಂಟರ್ಡ್ ಹಿಯರ್. ನಾವೇ ಟೀಚರ್ಸ್ ಆಗಿ ಅಂತೀವಿ ಸ್ಯಾಟರ್ಡೇ ವರ್ಗು, ನಿನ್ ಸ್ಕೂಲ್ ಇದೆಲ್ಲ ಅಲ್ಲಿ ಹೋಗಮ್ಮ, ಟೈಮಿಂಗ್ ಬಾ, ನಿಂದ ಏನ್ ಹೋಗ್ಬೇಕು ಇದೆ ನೀವು ನೋಡು. ಅದು ಸಂಡೇ ಬಂದ್ರೆ ಹಾಕಿನ ಪಾಪ ನಮ್ದು ಅದು ಡಿಫ್ರೆಂಟ್ ಕ್ಲಾಸ್ ಇದೆಲ್ಲ, ಡಿಫ್ರೆಂಟ್ ಲರ್ನಿಂಗ್ ಕ್ಲಾಸ್, ಅದು ನನ್ನ ಕ್ಲಾಸ್ ಇದೆ ನೋಡಿ. ಐ ಹ್ಯಾವ್ ಟು ಗೋ ದೇರ್, ಐ ಹ್ಯಾವ್ ಟು ಬಿ ಪಂಕ್ಚುಯಲ್ ಅಟ್ ಟೈಮ್. ಅಂಡ್ ಮತ್ ನಾನು ಹೊಸದಾಗ ಕಲ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದ್ಮೇಲೆ ನಾವು ನೋಡ್ತೀವಿ ಆಕಿಂದು ಅಬ್ಸರ್ವೇಷನ್ಸ್. ನಾನ್ ಸ್ವಲ್ಪ ಹೊತ್ತು ಸುಳ್ಳು ಹೇಳಲ್ಲ, ಹೊರಗಡೆ ಇರ್ಬೇಕಾಗತ್ತೆ ಬಿಕಾಸ್ ಆಫ್ ಮೈ ಕಮಿಟ್ಮೆಂಟ್ಸ್. ಅಂಡ್ ಐ ಥ್ಯಾಂಕ್ ಮೈ ವೈಫ್ ಫಾರ್ ಗಿವಿಂಗ್ ಹರ್ 24/7 ಟೈಮ್ ಟು ಮೈ ಕಿಡ್ಸ್ ಅಂಡ್ ಮೇಕಿಂಗ್ ದೆಮ್ ವಾಟ್ ದೇ ಆರ್ ಟುಡೇ. ಮತ್ತೆ ಬರ್ತಕ್ಕಂಥ ದಿನದಲ್ಲಿ ನಾಟ್ ಟೇಕಿಂಗ್ ಮಚ್ ಟೈಮ್ for our parents. I would like to say more from my end. Let us sacrifice our today for the betterment of our children's tomorrow, which we all are already doing it. But in the coming days, we have to do it more. As Madam has said, Sir has said in their speech already, that we don't only ನಮ್ ಕೆಲಸ ಬರೆಯೋರಿಗೆ ಇಲ್ಲಿ ತಂದು ಹಾಕೋದಿಲ್ಲ, ಮತ್ತ ಅವ್ರದ್ದು ಕೆಲಸ ಏನು ಟೀಚರ್ಸ್ ಅವ್ರು ಕಲಿಸಬಹುದು. ಈಗ ಎಲ್ಲಕ್ಕ ಜಾಸ್ತಿ ಕೆಲಸ ನಿಮ್ದಿದೆ. ನಮ್ ತಾಯಿ ತಂದಿ ನಿಮ್ಗೆ ತಂದಿಲ್ ಬಿಡ್ಬೋದು ಅಷ್ಟೇ, ಅವ್ರ ಇಲ್ಲಿ ಬಂದು ಕಲಿಸ್ಬೋದು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಟ್ರೆಸ್ಟ್ ನಿಮ್ಗಿರ್ಬೇಕು. ನಾವು ಕಲಿಬೇಕಲ್ಲಪ್ಪ, ನಮ್ ತಾಯಿ ತಂದಿಯವ್ರು ಅಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ತಂದು ಹಾಕಿದ್ದಾರೆ. ನಮ್ ಟೀಚರ್ಸ್ ಅವ್ರಿಗೆ ಇಷ್ಟು ಯೂನಿಕ್ ಆಗಿ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ನಾವೇ ಚಿಕ್ಕವರು ಇರುವಾಗ ನಮ್ಗೆ ಈ ತರದೆಲ್ಲ ಆಪರ್ಚುನಿಟಿ ಇರ್ಲಿಲ್ಲ. ಡಿಜಿಟಲ್ ಕ್ಲಾಸ್ ನೋಡ್ತಾ ಇದ್ರ ನೀವು, ಇದು ಡಿಜಿಟಲ್ ನಿಮ್ದೆಲ್ಲ, ನಮ್ಗೆ ಇಷ್ಟೆಲ್ಲ ಆಪರ್ಚುನಿಟಿ ಇರ್ಲಿಲ್ಲ. ನಮ್ಗೆ ಇನ್ನೂ ಅವಕಾಶ ಇಲ್ಲ. ಈಗ ನಿಮ್ಗೆ ಏನು ಅವಕಾಶ ಸಿಕ್ಕಿದೆ, ನಮ್ಗೆ ಅವಾಗ ಸಿಕ್ತಿದ್ರೆ ನಾವು ಇನ್ನೂ ಸ್ವಲ್ಪ ಎಜುಕೇಟೆಡ್ ಆಗ್ತಿದ್ವಿ, ಇನ್ನೂ ಸ್ವಲ್ಪ ನಾವು ಬೆಳಿತಿದ್ವಿ. ಬಟ್ ಅದು ಅವಕಾಶ ನಿಮ್ಗೆ ಈಗ ಸಿಕ್ಕಿದೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ಸ್ಟೂಡೆಂಟ್ಸ್. ಬರ್ತಕ್ಕಂಥ ದಿನದಲ್ಲಿ ಒಳ್ಳೇದಾಗ್ಲಿ. ಬೇರೆ ಆಕ್ಟಿವಿಟೀಸ್ ಮಾಡಿಸ್ಬೇಕಲ್ಲ, ಚಲೋ ಡ್ಯಾನ್ಸ್ ಕ್ಲಾಸಸ್ ಅನ್ರಿ, ಮ್ಯೂಸಿಕ್ ಕ್ಲಾಸಸ್ ಅನ್ರಿ, ಬೇರೆದೆಲ್ಲ. ಇದು ಓಪನ್ ಮಾಡ್ತೀವಿ ಅಂತ ನಂಗೆ ಶೀಲಾ ಒಂದ್ಸತಿ ಫೋನ್ ಹಚ್ಚಿದ್ರು, ಹಿಂಗ್ ಮಾಡಾತೀವ್ರಿ ಮಹಾಲಕ್ಷ್ಮಿ ನಿಮ್ ಮಗಳು ಬರ್ತಾಳೆ. ನನ್ಗೆ ಇಷ್ಟು ಖುಷಿ ಆಯ್ತು, ಯಾಕಂದ್ರೆ ಬೇರೆ ಇರ್ಲಿಲ್ಲ ಹುಡುಗರಿಗೆ. ಇದನ್ನ ಅಕಾಡೆಮಿಕ್ಸ್ ಕನ್ಸೆಪ್ಟ್ ಇದೆ, ಫೌಂಡೇಶನ್ ಇಂಪಾರ್ಟೆಂಟ್ ಇದೆ ಎಲ್ಲರೂ ಮಕ್ಕಳಿಗೆ. ಇದ್ರಿಂದಾನೇ ಈಗ ಸ್ಟ್ರೆಸ್ ಲೆವೆಲ್ ಅಂತೂ ಮಕ್ಕಳದ ಎಲ್ಲರಿಗೂ ಗೊತ್ತೇ ಇದೆ. ಮ್ಯಾಥ್ಸ್ ಒಳಗೆ ಕಮ್ಮಿ ಮಾರ್ಕ್ಸ್ ಅಂತೂ ಸ್ಟ್ರೆಸ್ ತಗೊಳೋತಾರ, ಮಕ್ಕಳು ಬೇರೆ ಬೇರೆ ಕೆಟ್ಟ ಸ್ಟೆಪ್ಸ್ ತಗೊಳೋತಾರ, ನಮ್ಗೆ ಮಾರ್ಕ್ಸ್ ಬರ್ತಿಲ್ಲ ಅನ್ನೋ ಪ್ರಾಬ್ಲಮ್. ಸೊ ಸರಿಗೆ ಮ್ಯಾಮಿಗೆಲ್ಲ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಇದು ಒಂದ್ರಿಂದ ಮಕ್ಕಳಿಗೆ ಎಜುಕೇಶನ್ ಈಸಿ ಆಗ್ತದೆ. ಇದ್ ಬರೀ ಆಟ ಆಡೋದು ಬಂದ್ ಫನ್ ಇವೆಂಟ್ಸ್ ಇರಲ್ಲ. ಆ ಫನ್ ಇವೆಂಟ್ಸ್ ಇಂದ ಮಕ್ಳಿಗೆ ಹೆಂಗ್ ನಾವ್ ಅಕಾಡೆಮಿಕಲಿ ಇಂಪ್ರೂವ್ ಮಾಡ್ಬೇಕು ಅದನ್ನ ಇವ್ರಿಗೆ ಕಲಿಸ್ಕೊಡ್ತಾರ. ಸೊ ಫೌಂಡೇಶನ್ ಅದೇನಿದೆ 10th ಬೋರ್ಡ್ ಎಕ್ಸಾಮ್ಸ್ ಆಗ್ಲಿ, ಮುಂದ್ PUC ಎಕ್ಸಾಮ್ಸ್ ಆಗ್ಲಿ, ಆ ಫೌಂಡೇಶನ್ ಬಿಲ್ಡ್ ಮಾಡಕ್ ಇವ್ರಿಗೆ ಒಂದ್ ದೊಡ್ಡ. This is not easy for everybody. This is due to your hard work and dedication of your teachers and support of your parents.
So I'm congratulate not only the students and the parents and the teachers also on this occasion. Actually, for the success of each child, there is the contribution of teachers, parents also. ಒಮ್ಮೆ ನೆನಪು ಹೋಗ್ಬಿಡುತ್ತೆ ಅವರಿಗೆಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಆಗುವಂತ ಒಂದು ತೊಂದರೆ. ಅದಕ್ಕಾಗಿ ಯಾರು ಈ ವೇದಿಕೆ ಮತ್ತು ಅಬ್ಯಾಕಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಇರ್ತದೆ. ಮತ್ತೆ ದೇರ್ ಆರ್ ಸಮ್ ಟೆಕ್ನಿಕ್ಸ್ ಹೌ ಟು ರಿಮೆಂಬರ್ ದ ಥಿಂಗ್ಸ್, ಅದನ್ನೆಲ್ಲ ಅವ್ರು ಕಲಿಸಿರ್ಬಹುದು. ಅವುಗಳನ್ನೆಲ್ಲ ನೀವು ಅಡಾಪ್ಟ್ ಮಾಡ್ಕೊಂಡು ನೀವು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಮುಂದೆ ಎಷ್ಟೇ ಕಷ್ಟಕರವಾದಂತ ಸಿಲೆಬಸ್ ಇದ್ರೂ ಕೂಡ ಬಹಳ ಈಸಿ ಆಗಿ ಅದನ್ನ ನೀವು ಟ್ಯಾಕಲ್ ಮಾಡಬಹುದು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.